ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಪ್ತ ಶನಿವಾರ ವ್ರತ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಸಪ್ತ ಶನಿವಾರ ವ್ರತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ, ಇದು 7 ಶನಿವಾರ, ಸಪ್ತ ಅಂದರೆ 7. ಸೊ 7 ಶನಿವಾರ ವೆಂಕಟೇಶ್ವರಂಗೆ ಪೂಜೆ ಮಾಡೋದು. ಈ ವ್ರತವನ್ನ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಯಾರಿಗಾದ್ರೂ ಗ್ರಹ ದೋಷಗಳಾಗಿರಬಹುದು ಅಥವಾ ಶನಿ, ಪರ್ಟಿಕ್ಯುಲರ್ ಆಗಿ ಶನಿ ದೋಷ ಇರೋರು, ಮತ್ತೆ ಎಷ್ಟೊಂದು ಸಮಸ್ಯೆಗಳಿವಾಗ ಫೈನಾನ್ಷಿಯಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ನಿಮ್ಮ ಲೈಫಲ್ಲಿ ಇದೆ ಅಂತ ಅನ್ನೋರು ತುಂಬ ಭಕ್ತಿಯಿಂದ, ನಂಬಿಕೆಯಿಂದ ನಾವು ಈ ವ್ರತನ ಮಾಡೋದ್ರಿಂದ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಈ ವ್ರತನ ತುಂಬ ಸ್ಟ್ರಾಂಗ್ ಆಗಿರೋ ವ್ರತ ಅಂತಲೂ ಕೂಡ ಹೇಳ್ತಾರೆ. ತುಂಬ ಶ್ರದ್ಧೆ ಮತ್ತು ಮಡಿಯಿಂದ ಮಾಡಬೇಕಾಗತ್ತೆ. ಏನಂತ ಅಂದರೆ, ಇವಾಗ ನಿಮ್ಮ ಮನೇಲಿ ಯಾರಾದರೂ ಪೀರಿಯಡ್ಸ್ ಆಗಿದ್ದಾರೆ, ಇಲ್ಲ ಏನಾದರೂ ಸೂತ್ಕ ಇದೆ ಅಂತ ಟೈಮಲ್ಲೆಲ್ಲ, ನ್ಯೂ ಪೀರಿಯಡ್ಸ್ ಅಲ್ಲ, ನಿಮ್ಮ ಮನೇಲಿ ಯಾರು ಪೀರಿಯಡ್ಸ್ ಆಗಿದ್ರೂ ಈ ವ್ರತನ ಮಾಡಬಾರ್ದು. ಆ್ಯಂಡ್ ಒಂದು ದಿವಸ ಮುಂಚೆನೇ ಎಲ್ಲ ಮನೆ ಒಂದು ಸ್ವಲ್ಪ ಬೇಸಿಕ್ಕಾಗಿ ಏನೇನು ಇನ್ ಕೇಸ್ ಆಗಿದ್ರಿ ಅಂತ ಅಂದ್ರೂ ಎಲ್ಲ ಬೆಡ್ ಕವರ್ಗಳಾಗಿರೋ ಪ್ರತಿಯೊಂದು ಎಲ್ಲೆಲ್ಲಿ ಕೂತಿದ್ದೀರ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡಬೇಕಾಗತ್ತೆ. ಈ ವ್ರತನ 7 ವಾರ, ಸಪ್ತ ಶನಿವಾರ ಅಂದರೆ 7, ಬಟ್ 7 ವಾರ ಅಷ್ಟೇ ಅಲ್ಲ, ಒಂದು ಬಡ್ಡಿ ವಾರ ಅಂತ 8 ವಾರನೂ ಪೂಜೆ ಮಾಡಬೇಕಾಗತ್ತೆ. ಆ್ಯಂಡ್ ವ್ರತ ಮಾಡೋರು ಆ 8 ವಾರನೂ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಹೊತ್ತು ಊಟ ಮಾಡಿದ್ರೂ ಓಕೆ. ಆ್ಯಂಡ್ ಈ ಪೂಜೆ ಮಾಡುವ ವಿಧಾನ ಹೆಂಗೆ ಅಂತ ಅಂದರೆ, ಫಸ್ಟು ನಾವು ಕೆಳಗೆ ಹಳದಿ ಬಟ್ಟೆನೇ ಹಾಸಿದ್ರೆ ತುಂಬ ಒಳ್ಳೆಯದು. ಆಗಿಲ್ಲ ಅಂತಂದರೆ ಯಾವುದಾದ್ರೂ ಕ್ಲೀನಾಗಿರೋದು, ಯೂಸ್ ಮಾಡದೇ ಇರೋವಂತಹ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದನ್ನು ಹಾಸಿಬಿಟ್ಟು ಅದ್ರ ಮೇಲೆ ನಾವು ವೆಂಕಟೇಶ್ವರನ ಫೋಟೋನ ಪ್ರತಿಷ್ಠಾಪನೆ ಮಾಡಿ, ಆದರೆ ಪ್ರತಿ ವಾರನೂ ಆದರೆ ತುಳಸಿ ಹಾರನ ಹಾಕಿ ಮಾಡಿ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಸ್ವಲ್ಪ ಒಂದು ಎಲೆ ಆ ಥರ ಸಿಕ್ಕರೂ ತುಳಸಿನ ಇಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿ, ಆ ಕಡೆ ಈ ಕಡೆ 2 ದೀಪನ ಇಟ್ಬಿಟ್ಟು ಕಳಸನ ಪ್ರತಿಷ್ಠಾಪನೆ ಕೂಡ ಮಾಡ್ಬೋದು ಕಾಯಿ ಇಟ್ಟು. ಇಲ್ಲ ಅಂತಂದರೆ ನಾನು ಈ ಥರ ಕಳಸದಲ್ಲಿ ಒಂದಿರತ್ತಲ್ವ, ಅದನ್ನು ಅದರಲ್ಲಿ ಎಲೆ ಮತ್ತು ಅರಿಶಿನ ಕುಂಕುಮ ಹೂವನ್ನ ಹಾಕಿಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಅದಾದಮೇಲೆ 7 ದೀಪನ ಹಚ್ಚಬೇಕು, ತಂಬಿಟ್ಟಿನ ದೀಪ. ಅದಕ್ಕೆ ಎಳ್ಳೆಣ್ಣೆನೇ ಹಾಕಿ ಹಚ್ಚಬೇಕು. ಸೊ 7 ತಂಬಿಟ್ಟಿನ ದೀಪಕ್ಕೆ ಮತ್ತು ಆ ಕಡೆ ಈ ಕಡೆ ದೇವ್ರ ಪಕ್ಕದಲ್ಲಿ ದೀಪ ಇಟ್ಟಿದ್ದೀನಲ್ಲ, ಅದಕ್ಕೆ ಕೂಡ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿದ್ದೀನಿ. ಅದಾದಮೇಲೆ ವಿಷ್ಣುಗೆ ಪ್ರಿಯವಾಗಿರೋ ಅಂತಹ ಎಳ್ಳಿನ ಉಂಡೆ ಮತ್ತು ಪಾನಕ ಮತ್ತು ಹೆಸರುಬೇಳೆ ಮತ್ತು ಹೆಸರು ಕಾಳು ನೆನೆಸಿ ಕೋಸಂಬರಿನಾದರೂ ಮಾಡಿಡ್ಬೋದು, ಇಲ್ಲ ನೆನೆಸಿ ಅದನ್ನು ನೀರನ್ನು ಸ್ಟ್ರೈನ್ ಮಾಡಿಬಿಟ್ಟು ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡೋದು ಪ್ರಸಾದ ತುಂಬ ಒಳ್ಳೆಯದು. ಇನ್ ಕೇಸ್ ಎಳ್ಳುಂಡೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಪಾನಕ ಮತ್ತು ಹೆಸರುಬೇಳೆ ಕೂಡ ನೆನೆಸಿ, ಹೆಸರುಬೇಳೆ ಹೆಸರು ಕಾಳನ್ನು ನೆನೆಸಿ ಅದನ್ನು ಕೂಡ ಇಟ್ಟು ಮಾಡಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ನಾನು ಒಂದು ಸಣ್ಣ ಬೆಳ್ಳಿ ಗಣೇಶನ ಇಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಅದು ಇಲ್ಲ ಅಂತ ಅಂದ್ರೂ ಅರಿಶಿಣದಲ್ಲಿ ಒಂದು ವಿಳೆದೆಲೆನ ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿಣದಲ್ಲಿ ಒಂದು ಗಣೇಶನ ಮಾಡಿ, ಅಟ್ಲೀಸ್ಟ್ ಒಂದು ಮುದ್ದೆ ಥರ ಮಾಡಿ ಅದನ್ನೇ ಗಣೇಶ ಅಂತ ಅರಿಶಿಣ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ನಾವು ದೀಪಗಳಿಗೆ ದೀಪ ಹಚ್ಚಬೇಕಾದ್ರೆ ಉದಿನ ಕಡ್ಡಿಯಲ್ಲಿ ಹಚ್ಚಬೇಕಾಗತ್ತೆ. ಇವಾಗ ಡೈರೆಕ್ಟ್ ಮ್ಯಾಚ್ ಬಾಕ್ಸಿಂದ ಹಚ್ಚಂಗಿಲ್ಲ, ಉದಿನ ಕಡ್ಡಿಗೆ ಫಸ್ಟ್ ಹಚ್ಕೊಂಡ್ಬಿಟ್ಟು ಅದರಿಂದ ನಾವು ದೀಪ ಹಚ್ಚಬೇಕು. ಅದಾದಮೇಲೆ ಹಣ್ಣು ಮತ್ತು ದೇವ್ರಿಗೆ ತಾಂಬೂಲ ಪ್ರತಿ ವಾರನೂ ಇಡಬೇಕು. ತಾಂಬೂಲ ಅಂತಂದರೆ 2 ಎಲೆ, ಬಾಳೆಹಣ್ಣು, ಅಡಿಕೆ ಮತ್ತು ದುಡ್ಡನ್ನಿಟ್ಟು ಪೂಜೆ ಮಾಡಬೇಕು. ಇವಾಗ ದುಡ್ಡು ಪ್ರತಿ ವಾರನೂ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಫಸ್ಟ್ ವಾರ ಒಂದು 5 ರೂಪಾಯಿ ಇಟ್ಟಿದ್ರೆ ಅದಾದಮೇಲೆ ಒಂದು 10, 2ನೇ ವಾರಕ್ಕೆ 3ನೇ ವಾರಕ್ಕೆ ಒಂದು 15, ಆ ಥರ ಪ್ರತಿ ವಾರನೂ ಜಾಸ್ತಿ ಮಾಡ್ತಾ ಹೋಗಬೇಕು. ಅದಾದಮೇಲೆ ನಾನು ಪ್ರತಿ ವಾರನೂ ಕಾಯಿನ ಹೊಡೆದು ಪೂಜೆ ಮಾಡ್ತಾ ಇದ್ದೆ. ಮತ್ತು ಇದು 8ನೇ ವಾರ ಆಗಿರೋದ್ರಿಂದ ಹೋಳಿಗೆ, ವಡೆ, ಶೀಕರಣೆ, ಅನ್ನ, ಪಲ್ಯ, ಕೋಸಂಬರಿ, ಪುಳಿಯೋಗರೆ, ಹೋಳಿಗೆ ಸಾರು ಈ ಥರದ್ದೆಲ್ಲದನ್ನು ಮಾಡಿಬಿಟ್ಟು ದೇವ್ರಿಗೆ ಎಡೆ ಹಿಡಿದು ಯಾರಾದರೂ ದಂಪತಿಗಳಿಗೆ ಊಟ ಹಾಕಿದ್ರೆ ತುಂಬ ಒಳ್ಳೆಯದು. ಎಷ್ಟು ಜನಕ್ಕಾಗುತ್ತೋ ಅಷ್ಟು ದಂಪತಿಗಳಿಗೆ. ನಾನು ನಮ್ಮ ಅಕ್ಕ, ನಮ್ಮ ಜೀಜು ಇದ್ರು ಅಂತ ಅವ್ರಿಗೆ ಅಡುಗೆ ಮಾಡಿ ಊಟ ಹಾಕಿದ್ದೀನಿ. ಕಂಟಿನ್ಯೂಸ್ ಆಗಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಇವಾಗ ಆಷಾಢ ಮಾಸ ಇರೋದ್ರಿಂದ ಸ್ಯಾರಿ ಆಗಿರ್ಬೋದು, ಎಲ್ಲ ಕಡೆನೂ ಸೇಲ್ ಇರುತ್ತೆ. ಆಮೇಲೆ ಇವಾಗ ಜುಲೈ ಟೈಮಲ್ಲಿ ನೀವು ನೋಡ್ಬೋದು, ಜುಲೈ ಮತ್ತು ಒಂದು ವರ್ಷದಲ್ಲಿ ಜುಲೈ ಮತ್ತು ಡಿಸೆಂಬರ್ ಟೈಮಲ್ಲಿ ಇದು ಟ್ರೆಂಡ್ಸು, ಪ್ಯಾಂಟಲೂನ್ಸು, ಬಾಟಾ, ಬೀಬಾ ಈ ಥರದ್ದೆಲ್ಲ ಶೋರೂಮ್ಗಳಲ್ಲೂ ಆಫರ್ ಬಿಟ್ಟಿರ್ತಾರೆ. ವೆಸ್ಟ್ ಸೈಡಲ್ಲೆಲ್ಲ ಪ್ರಾಬಬ್ಲಿ ಆಗಸ್ಟಲ್ಲಿರುತ್ತೆ. ಜೂನ್ ಜುಲೈ ಟೈಮಲ್ಲೇ H&M, Zara ಎಲ್ಲ ಕಡೆನೂ ಯೂಶ್ವಲಿ ಆಫರ್ಸ್ ಇರುತ್ತೆ. ಸೊ ಎಲ್ಲ ಕಡೆ ಆಫರ್ ಬಿಟ್ಟಿರೋದ್ರಿಂದ ಅಲ್ಲಿಗೂ ಹೋಗಬೇಕು, ಜೊತೆಗೆ ಈ ಥರ ಸ್ಯಾರಿ ಶಾಪಿಂಗ್ ಇದ್ದರೆ ಅದಕ್ಕೂ ಹೋಗಬೇಕು. ಸೊ ಹಾಗೆ ಬ್ಯುಸಿ ಆಗಿಬಿಟ್ಟಿದೆ. ನಿಜವಾಗ್ಲೂ ಟೈಮ್ ಹೆಂಗೆ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸ್ಯಾಟರ್ಡೇ ನಾನು ಸಪ್ತ ಶನಿವಾರ ವ್ರತ ಮಾಡ್ತಾ ಇದ್ದೀನಿ. ಇದು ನಂದು
8ನೇ ವಾರ. ಆ್ಯಕ್ಚುಲಿ 7 ವಾರ ಸಪ್ತ ಶನಿವಾರ ವ್ರತ ಅಂದರೆ 7 ವಾರ ಮಾಡಬೇಕು. 8ನೇ ವಾರ ವಿಷ್ಣು ಹೆಂಗೆ ಅಂದರೆ ಬಡ್ಡಿ ಅಲ್ವಾ, ಸೊ ಅಂದರೆ ಸ್ವಲ್ಪ ದುಡ್ಡು ಅದೇ ಅಲ್ವಾ, ಹಾಗಾಗಿ ಬಡ್ಡಿ ವಾರ ಅಂತ ನಾನು 8ನೇ ತಾರೀಕು 8ನೇ ವಾರನೂ ಪೂಜೆ ಮಾಡಿದ್ದೀನಿ. ಅದು ಇವತ್ತು ಮನೇಲಿ ಹೋಳಿಗೆ ಶೀಕರಣೆ ಏನೇನು ಮಾಡಿದ್ದೀನಿ ಅಂತ ಎಲ್ಲ ಸ್ವೆಟ್ ಆಗಿದ್ದೀನ. ಫ್ಯಾನು ಹಾಕಂಗಿಲ್ಲ ಯಾಕಂದರೆ ಇಲ್ಲೆಲ್ಲ ಇಲ್ಲೆಲ್ಲ ದೀಪ ಹಚ್ಚಿರೋದ್ರಿಂದ ಫ್ಯಾನು ಹಾಕಂಗಿಲ್ಲ. ಇನ್ನೇನು ನಾನು ಇವಾಗ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಯಾಕಂದರೆ ಪ್ರಿಶಾನ್ ಬಂದ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅವನು ಎಲ್ಲ ದೀಪಗಳನ್ನು ಉಫ್ ಅಂದೇ ಆರಿಸ್ತಾ ಇದ್ದಾನೆ, ನಾನು ಮತ್ತೆ ಹಚ್ತಾ ಇದ್ದೀನಿ. ಎಸ್, ಇವಾಗ ಸಪ್ತ ಶನಿವಾರ ವ್ರತ 8ನೇ ವಾರ ಕಂಪ್ಲೀಟ್ ಮಾಡಿದ್ದೀನಿ. ಸಪ್ತ ಶನಿವಾರ ವ್ರತ ಅಂದ್ರೆ 7 ವಾರ, ಅದ್ರ ಜೊತೆಗೆ ಬಡ್ಡಿ ವಾರ ಅಂತ 8 ವಾರ ಮಾಡಬೇಕು. ಕಂಪ್ಲೀಟ್ ಆಯಿತು 8 ವಾರ. ಇವತ್ತು ವ್ರತ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈ ಸ್ಯಾರಿ ಆ್ಯಕ್ಚುಲಿ ಇದು ನನ್ನದೇ ಸ್ಯಾರಿ. ನಾನು ಎಲ್ಲಿ ಕೆನಡಾದಲ್ಲಿ ಇದ್ದಾಗ ಏನೋ ಕೊಡ್ತಾರಲ್ಲ ಬಾಗಿನ, ಕರೆಕ್ಟಾ? ಶ್ರಾವಣದಲ್ಲೆಲ್ಲ ಬಾಗಿನ ಕೊಡ್ತಾರಲ್ಲ, ಸೊ ಅದಕ್ಕೆ ನಮ್ಮಮ್ಮ 1-2 ಸೀರೆ ಕೊಡಿಸಿದ್ರು. ನಾನು ಒಂದೇ ಸೀರೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇರೋದೇ ಪರವಾಗಿಲ್ಲ ಅಂತ, ಬಟ್ ನನಗೆ ಆ್ಯಕ್ಚುಲಿ ಸಿಲ್ಕ್ ಸ್ಯಾರೀಸ್ ತುಂಬ ಮದುವೆಗೆ ತೊಗೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಈ ಥರ ಏನಾದರೂ ಫ್ಯಾನ್ಸಿ ಸ್ಯಾರಿ ತೊಗೊಳ್ಳೋಣ ಅಂತ ಈ ಸ್ಯಾರಿನ ನಾನು ಇಲ್ಲೇ ಶಿವಮೊಗ್ಗದಲ್ಲೇ ಲೋಕಲ್ ಸ್ಟೋರ್ ಶ್ರೀನಿಧಿ ಅಂತ ಇದೆ, ಅಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಆಂಟಿ, ನಮ್ಮ ಅಕ್ಕನ ನಾದ್ನಿ ಎಲ್ಲರೂ ಒಂದೇ ಥರ ಬಟ್ ಡಿಫ್ರೆಂಟ್ ಕಲರ್ ಸ್ಯಾರಿ ತೊಗೊಂಡಿದ್ವಿ. ಸೊ ಇದಕ್ಕೆ ನಾನು ಈ ಥರದ್ದು ಕಲಂಕಾರಿ ಬ್ಲೌಸ್ ಪೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈ ಥರ ಮಸ್ಟರ್ಡ್ ಎಲ್ಲೋಗೆ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್. ಎಸ್, ಇದು ನನ್ನ ಔಟ್ಫಿಟ್. ವ್ರತದ ಬಗ್ಗೆ ಎಲ್ಲ ಹೇಳಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ನನಗೆ ಏನೇನು ಗೊತ್ತಿದೆಯೋ ಅದೆಲ್ಲದನ್ನು ಸಪ್ತ ಶನಿವಾರ ವ್ರತದ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಮಾಡ್ತೀರಾ ಅಂದರೆ ಹೆಲ್ಪ್ಫುಲ್ ಆಗತ್ತೆ ಅಂತ. ಇನ್ ಕೇಸ್ ನೀವು ಮಾಡ್ತೀರಾ ಈ ವ್ರತನ ಅಂತ ಅಂದರೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ಗಳಿದೆ. ಸೊ ಫಸ್ಟಿಂದ ಎಂಡ್ ತನಕನೂ ಕ್ಲೀನಾಗಿ ಒಂದು 5-6 ವಿಡಿಯೋಗಳನ್ನು ನೋಡಿಬಿಟ್ಟು ಏನೇನು ಬೇಕು, ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಭಕ್ತಿ ಮತ್ತು ಶ್ರದ್ಧೆಯಿಂದ ಏನು ಮಿಸ್ಟೇಕ್ ಮಾಡಿಲ್ದಂಗೆ ಮಾಡೋಕ್ಕೆ ಟ್ರೈ ಮಾಡಿ. 1ನೇ ವಾರ 2ನೇ ವಾರದಲ್ಲಿ 3ನೇ ವಾರದಲ್ಲಿ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗುತ್ತೆ, ಮರ್ತೋಗ್ಬಿಟ್ಟಿರ್ತೀರಾ, ಅವಾಗ ಮಧ್ಯದಲ್ಲಿ ವಿಡಿಯೋ ನೋಡ್ಕೊಂಡು ಮಾಡಿ. ಆಮೇಲೆ ಒಂದು 4ನೇ ವಾರ 5ನೇ ವಾರಕ್ಕೆ ನೀವು ಫುಲ್ ಪರ್ಫೆಕ್ಟ್ ಆಗಿಬಿಡ್ತೀರಾ. ಆ್ಯಂಡ್ ಇವತ್ತು ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾವಿನ ಹಣ್ಣಿನ ಶೀಕರಣೆ ಮಾಡಿದ್ದೀವಿ. ಸೊ ಇದು ಒಂದು ಕೆಲವು ವಾರಗಳ ಹಿಂದಿನ ವಿಡಿಯೋ, ಆವಾಗ ಮಾವಿನ ಹಣ್ಣೆಲ್ಲ ಸಿಕ್ತಿತ್ತು. ಸೊ ಮಾವಿನ ಹಣ್ಣಿನ ಶೀಕರಣೆ ಮಾಡಿದ್ದೀನಿ. ಮತ್ತು ಬೇಳೆ ಒಬ್ಬಟ್ಟು, ಅದಾದಮೇಲೆ ಆಲೂಗಡ್ಡೆ ಬೋಂಡ ಮಾಡಿದ್ದೀನಿ. ಅದಾದಮೇಲೆ ವಾಂಗಿಬಾತ್ ಮಾಡಿದ್ದೀವಿ. ವಾಂಗಿಬಾತ್ ಈಸ್ ಮೈ ಫೇವ್ರೆಟ್. ವಾಂಗಿಬಾತ್ ಮಾಡಿದ್ದೀನಿ. ಮತ್ತು ಹೋಳಿಗೆ ಸಾರು, ಬೀನ್ಸು ಮತ್ತು ಹೆಸರು ಕಾಳು ಹಾಕಿ ಪಲ್ಯ, ಕೋಸಂಬರಿ, ಸೊ ಇದೆಲ್ಲದನ್ನು ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್, ಲೈಕ್ ನಂಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ. ಆ್ಯಂಡ್ ಇನ್ನೂ ಕನ್ಸಿಸ್ಟೆಂಟ್ ಆಗಿರೋದಕ್ಕೂ ಕೂಡ ಮೋಟಿವೇಶನ್ ಬರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.